ಬಿಟ್ಟು ಚರಿತ್ರೆಯಲ್ಲಿ ಎಂದಾದರೂ ನಡೆದಿದೆಯೇ? ಇದು ಅಧರ್ಮವೆಂದು ನಿಮ್ಮ ಗರಿವಾಗಲಿಲ್ಲವೇ? ಹೇಗೆ ಅನಿಸುತ್ತದೆ ಅಗ್ರಜ? ಇವರಿರುವುದು ನಮ್ಮ ಪಕ್ಷದಲ್ಲಿ, ಇವರ ಪಕ್ಷಪಾತ ಬುದ್ಧಿ ಇರುವುದು ಆ ಪಾಂಡವರ ಪಕ್ಷದಲ್ಲಿ. ಇವರ ಬುದ್ಧಿಗೆ ಮಂಕು ಕವಿಸುವ ದೃಶ್ಯವನ್ನು ತೋರಿಸುತ್ತೇನೆ. ದುಶ್ಯಾಸನ ಆ ಪಾಂಚಾಲಿಯನ್ನು ಮುಡಿ ಹಿಡಿದು ಎಳೆದುತ್ತಾ ಮೌನ. ಸಭಾಸದರೆಲ್ಲರೂ ಮೌನ ವ್ರತವನ್ನು ಕೈಗೊಂಡಿರುವರೆ. ಕುರುವೃದ್ಧರು, ವಿದ್ವಾಂಸರು, ವಿಜ್ಞಾನಿಗಳು, ವೇದಾಂಗ ವಿದ್ಯಾ ಪಾರಂಗತರು, ಬಲಪರಾಕ್ರಮ ಸಂಪನ್ನರು ಸೇರಿದ ಈ ಸಭೆಯಲ್ಲಿ ಒಂದು ಹೆಣ್ಣಿನ ಮೇಲೆ ಇಂಥ ಶೋಷಣೆ ನಡೆಯುತ್ತಿದ್ದರು. ತಲೆಬಾಗಿ ಕುಳಿತಿರುವರಲ್ಲ, ಏಕೆ ಏಕೆ? ಸಮಸ್ತ ಸೃಷ್ಟಿಗೆ ಆಧಾರವಾದ ಹೆಣ್ಣಿಗೆ ಮಹನೀಯರು ಕೊಡುತ್ತಿರುವ ಗೌರವ ತಾಂಬೂಲವೇನು? ದಿಗ್ದಿಶಾಂತ ವಿಶ್ರಾಂತ ಯಶೋ ವಿರಾಜಿತರಾದ ಕ್ಷಾತ್ರವ ಭಯಂಕರರಾದ ಪಾಂಡವರ ಪಟ್ಟದರಸಿ ನಾನು. ಅದು ಆಗ. ಈಗ ನೀನು ನನ್ನ ಅಳಿಯನ ಪಾದದ. ಧರ್ಮಜ ತನ್ನ ಸಾಮ್ರಾಜ್ಯ ಸರ್ವಸ್ವವನ್ನು ದ್ಯೂತದಲ್ಲಿ ಪಂದ್ಯಕ್ಕೆ ಇಟ್ಟು ಸೋತ, ತನ್ನನ್ನೂ ಸೋತ, ತಮ್ಮಂದಿರನ್ನೂ ಸೋತ, ನಿನ್ನನ್ನು ಸೋತ. ಪತಿ ತಾನು ಸೋತು ನನ್ನನ್ನು ಸೋತನೆ, ನನ್ನನ್ನು ಸೋತು ತಾನು ಸೋತನೆ. ಈ ನಿನ್ನ ಧರ್ಮ ಸೂಕ್ಷ್ಮವನ್ನು ವಿವರಿಸುವುದು ಅಷ್ಟು ಸುಲಭವಲ್ಲ ತಾಯಿ. ಇಡೀ ಜಗತ್ತಿಗೆ ನುಂಗಲಾರದಷ್ಟು ಕೈಯಾಗಿ ಉಳಿಯುವ ಈ ನಿನ್ನ ಪ್ರಶ್ನೆಗೆ ಉತ್ತರ ನೀಡಬೇಕಾದವನು ಧರ್ಮರಾಯನೊಬ್ಬನೇ. ಅರ್ಥವಾಯಿತೆ ಪಾಂಚಾಲಿ, ನಿನ್ನ ಪತಿ ಅಲ್ಲ, ನಿನ್ನ ಪತಿಯಂದಿರು ಹೇಗೆ ತಲೆ ತಗ್ಗಿಸಿ ಕುಳಿತಿದ್ದಾರೆ ನೋಡು. ಇದು ಮಾಯಾದ್ಯೂತವೆಂದು ಇಲ್ಲಿರುವ ಧರ್ಮಿಷ್ಠರಿಗೆಲ್ಲ ಗೊತ್ತು. ನೋಡಿದೆಯ ಪಾಂಚಾಲಿ, ಅಂದು ಮಯಸಭೆಯಲ್ಲಿ ನೀನು ನಿನ್ನ ಪರಿಚಾರಕಿಯರೊಂದಿಗೆ ನನ್ನನ್ನು ನೋಡಿ ಕಿಸಕಿಸನೆ ನಕ್ಕಿದ್ದೆ.